ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಇವತ್ತು 10ನೇ ತರಗತಿಯ ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಒಂದು ಅಧ್ಯಾಯದ ಬಗ್ಗೆ ವಿಚಾರವನ್ನು ಮಾಡೋಣ. ಯಾವ ಅಧ್ಯಾಯ? ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಇದರಲ್ಲಿ ಸ್ವಲ್ಪ PPT ಮಾಡಬೇಕಾದ್ರೆ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ನೋಡ್ಕೊಳ್ಳಿ. ಆಳ್ವಿಕೆಯ ಅದೊಂದು ದೀರ್ಘ ಮಿಸ್ಟೇಕ್ ಇದೆ, ನೋಡ್ಕೋಬೇಕು. ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಕೆಲವು ಕಡೆ PPTಯಲ್ಲಿ ಮಿಸ್ಟೇಕ್ ಇದೆ, ಸರಿ ಮಾಡ್ಕೋಬೇಕು. ಸೊ ಈ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಈ ಒಂದು ಅಧ್ಯಾಯದಲ್ಲಿ ನಾವು ಏನೇನೆಲ್ಲ ವಿಚಾರವನ್ನು ಮಾಡ್ಬೋದು ಮಕ್ಕಳೇ ಅಂತ ನೋಡೋದಾದ್ರೆ, ಅದರಲ್ಲಿ ಮೊದಲನೇದು ಆಂಗ್ಲೋ ಮರಾಠ ಯುದ್ಧಗಳು ಬರುತ್ತೆ, ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ಬರುತ್ತೆ, ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣದ ಬಗ್ಗೆ ಬರುತ್ತೆ, ಆಂಗ್ಲೋ ಸಿಖ್ ಯುದ್ಧಗಳ ಬಗ್ಗೆ ಬರುತ್ತೆ, ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿಯನ್ನು ಕುರಿತು ವಿಚಾರವನ್ನು ಮಾಡಬಹುದು. ಸೊ ಮೊದಲನೇದಾಗಿ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆಗೆ ಸಂಬಂಧಪಟ್ಟಾಗೆ ನೋಡಿ, ಈ ಹಿಂದಿನ ಪಾಠದಲ್ಲಿ ನೀವು ಗಮನಿಸಿದ್ರಿ, ಇತಿಹಾಸದಲ್ಲಿ ಬ್ರಿಟಿಷರು ಕರ್ನಾಟಿಕ್ ಯುದ್ಧಗಳನ್ನು ಮಾಡಿದ್ರು ದಕ್ಷಿಣ ಭಾರತದಲ್ಲಿ. ಆ ಕರ್ನಾಟಿಕ್ ಯುದ್ಧಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಮೂರೂ ಕರ್ನಾಟಿಕ್ ಯುದ್ಧಗಳಲ್ಲಿ ಜಯಬೇರಿಯನ್ನು ಸಾಧಿಸಿ ತಮಗೆ ಎದುರಾಳಿಗಳಾಗಿದ್ದಂತಹ ಯಾವುದೇ ಯುರೋಪಿಯನ್ನರನ್ನು ಅವರು ಎದುರಾಳಿಗಳಾಗಿ ಬಿಟ್ಕೊಳ್ಳಿಲ್ಲ. ಎಲ್ಲರನ್ನೂ ಕೂಡ ಏನು ಮಾಡಿದ್ರು? ಸದೆ ಪಡೆದ್ಬಿಟ್ಟು ತಮಗೆ ವಿರೋಧಿಗಳೇ ಇಲ್ಲದ ಹಾಗೆ ಮಾಡಿಕೊಂಡು ವ್ಯಾಪಾರದಲ್ಲಿ ಆಧಿಪತ್ಯವನ್ನು ಅವರು ಸ್ಥಾಪಿಸಿಕೊಂಡ್ರು. ಅದರ ಜೊತೆಯಲ್ಲಿ ಮತ್ತೆ ಇನ್ನೆರಡು ಕದನಗಳನ್ನು ಮಾಡಿದ್ರು ಅವರು, ಪ್ಲಾಸಿ ಕದನ ಮತ್ತೆ ಬಕ್ಸಾರ್ ಕದನ. ನೋಡಿದ್ರಿ, ಕೇಳಿದ್ರೆ ಅದರ ಬಗ್ಗೆ ಮಾಹಿತಿಗಳನ್ನ. ಸೊ ಇವುಗಳನ್ನ ಮಾಡೋದ್ರ, ಈ ಒಂದು ಕದನಗಳನ್ನು ನಡೆಸೋದ್ರ ಮೂಲಕ ಅಲ್ಲೂ ಕೂಡ ಜಯಬೇರಿಯನ್ನು ಸಾಧಿಸಿ ಬಂಗಾಳ, ಪಶ್ಚಿಮ ಬಂಗಾಳ ಏನಿದೆಯಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಭಾಗ ರೆಡ್ ಕಲರ್ಲಿ, ಈ ಪಶ್ಚಿಮ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣ ರಾಜಕೀಯ ಅಧಿಕಾರವನ್ನು ಅವರು ಸಾಧಿಸುವ ಮೂಲಕ ಆಧಿಪತ್ಯವನ್ನು ಕೂಡ ಅಲ್ಲಿ ಪಡ್ಕೊಳ್ತಾರೆ. ಅಲ್ಲಿ ಎಲ್ಲವೂ ಕೂಡ ಸಂಪೂರ್ಣ ಆಧಿಪತ್ಯವನ್ನು ಪಶ್ಚಿಮ ಬಂಗಾಳವನ್ನು ತಮ್ಮ ಒಂದು ಗೆಲುವನ್ನು ಸಾಧಿಸ್ತಾರೆ. ಆ ಭಾಗದಲ್ಲಿ ರಾಜಕೀಯವಾಗಿ ಅವರೆಲ್ಲರೂ ಕೂಡ ಅಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಿಕೊಳ್ಳುವ ಕೆಲಸವನ್ನು ಮಾಡ್ತಾರೆ ಇವೆರಡು ಕದನಗಳ ಮೂಲಕ. ಸೊ ಹೀಗೆ ಬ್ರಿಟಿಷರು ಒಂದು ಉತ್ತಮವಾದಂಥ ಒಂದು ಬೆಳವಣಿಗೆಯನ್ನ ಅವರು ಕಾಣ್ತಾ ಬಂದದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಸೊ ಈ ಬ್ರಿಟಿಷ್ ಆಳ್ವಿಕೆಯ ಈ ಒಂದು ಮುನ್ನಡೆಯನ್ನ ನೋಡ್ತಾ ಹೋದ್ರೆ 1765ರ ಹೊತ್ತಿಗೆ ಬಹುತೇಕ ಪೂರ್ವ ಭಾಗದ ಭಾರತದ ಮೇಲೆ ಅವರು ಪ್ರಭುತ್ವವನ್ನು ಸ್ಥಾಪಿಸಿದ್ರು. ಪೂರ್ವ ಭಾಗ, ಈ ಭಾಗದಲ್ಲಿ ಬಹುತೇಕ 1765ರವರೆಗೆ ಬಹುತೇಕ ಈ ಭಾಗವನ್ನು ಬಹುತೇಕವಾಗಿ ಗೆದ್ದುಕೊಳ್ಳುವಂತ ಪ್ರಯತ್ನಗಳನ್ನು ಅವರು ಮಾಡ್ತಾ ಬಂದ್ರು. ನಂತರದಲ್ಲಿ ಆಮೇಲೆ ನೋಡಿ, ಅದು ಈ ಕಡೆಗೆ ಬಂದ್ಬಿಟ್ರೆ ಈ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ವಿರೋಧ ಇತ್ತು ಈ ಬ್ರಿಟಿಷರ ಮೇಲೆ. ಅದರಲ್ಲಿ ಇವರನ್ನು ವಿರೋಧಿಸಿದವರು ಯಾರಪ್ಪ? ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲ ರಾಜ್ಯಗಳಾಗಿದ್ವು. ಸೊ ಹಾಗಾಗಿ ಇವರನ್ನು ವಿರೋಧಿಸ್ತಾ ಇದ್ರು, ಬ್ರಿಟಿಷರ ನೀತಿಗಳನ್ನ, ಅವರ ರಾಜಕೀಯ ಒಂದು ಹಿನ್ನಡೆಯನ್ನ. ಸೊ ಅವನ್ನೆಲ್ಲವನ್ನು ವಿರೋಧಿಸತಕ್ಕಂಥ ಕೆಲಸವನ್ನು ಮಾಡಿದ್ರು. ಕಾರಣ ಅವರ ಆಡಳಿತ ಬಂಗಾಳ ಮತ್ತು ಬೊಂಬಾಯಿಗೆ ಮಾತ್ರ ಸೀಮಿತಗೊಂಡಿತ್ತು, ಅಲ್ಲಿ ಮಾತ್ರ ಅವ್ರು ನೋಡ್ಕೋಬೇಕು. ಅದು ಇಲ್ಲಿ ಹಸ್ತಕ್ಷೇಪವನ್ನು ಮಾಡೋದಕ್ಕೆ ಬಿಟ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಅವರು. ಯಾಕೆಂದ್ರೆ ಇವರು ಪ್ರಬಲ ರಾಜ್ಯಗಳಾಗಿದ್ವು, ಯಾವುವು? ಈ ಮೈಸೂರು ಆಗಿರ್ಬೋದು ಮತ್ತೆ ಈ ಮರಾಠ ಇಲ್ಲಿ ಮೈಸೂರಿಗೆ ಸಂಬಂಧಪಟ್ಟಾಗಿ. ಸೊ ಹಾಗಾಗಿ ಈ ಭಾಗಗಳಲ್ಲಿ ಇವರು ಸ್ಟ್ರಾಂಗ್ ಇದ್ರು ಸ್ವಲ್ಪ ಮಟ್ಟಿಗೆ. ಹಂಗಾಗಿ ಇವ್ರನ್ನ ವಿರೋಧಿಸಿದ್ರು ಬ್ರಿಟಿಷರುಗಳನ್ನ, ಅವರ ನೀತಿಗಳನ್ನ. ಸೊ ಅದರಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ, ಪೂರಾ ಹೇಳ್ತೀನಿ ನೋಡಿ. ಬ್ರಿಟಿಷರ ಈ ವಿಸ್ತರಣಾ ನೀತಿಗೆ ವಿರೋಧಪಡಿಸಿದಂಥ ಪ್ರಮುಖ ರಾಜರುಗಳು ಯಾರ್ಯಾರು ಅನ್ನುವಂಥದ್ದನ್ನ ನಾವು ಇದು ನೋಡ್ತಾ ಹೋಗೋಣ. ಪಶ್ಚಿಮ ಮತ್ತು ದಕ್ಷಿಣ ಭಾಗದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಬಹುತೇಕ ಮರಾಠರ ಪೇಶ್ವೆಗಳು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮರಾಠರು, ಈ ಮರಾಠರ ಪೇಶ್ವೆಗಳು ಇವರು ವಿರೋಧಿಸ್ತಾ ಇದ್ರು. ಎರಡನೇದು ಹೈದರಾಲಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಮ್ಮ ಕರ್ನಾಟಕದ ಬಂದು ಹೈದರಾಲಿ ಇವ್ರನ್ನು ವಿರೋಧಿಸಿದ್ದ. ಮೂರನೇದು ಟಿಪ್ಪು ಸುಲ್ತಾನ್, ಈ ಭಾಗದ ನಮ್ಮದಲ್ಲೇ ಬರ್ತಾರೆ. ಸೊ ಮೈಸೂರಿನಲ್ಲಿ ಟಿಪ್ಪು ಸುಲ್ತಾನ್. ಇವರು ಈ ಬ್ರಿಟಿಷರ ನೀತಿಗಳನ್ನ ಮತ್ತೆ ಎಲ್ಲರನ್ನು ವಿರೋಧಿಸತಕ್ಕಂಥ ಕೆಲಸವನ್ನು ಮಾಡಿದ್ರು. ಆಮೇಲೆ ನೋಡಿ, ಇವರ ನಂತರ ವಾಯುವ್ಯ ಭಾರತದಲ್ಲಿ ಬಂದ್ರೆ ಸಿಖ್ಖರು ಬಹಳಷ್ಟು ಪ್ರಬಲ ವಿರೋಧಿಗಳಾಗಿದ್ರು. ಯಾರು ವಿರೋಧಿಗಳು? ಎಸ್, ವೆರಿ ಗುಡ್. ಯಾರು? ಬ್ರಿಟಿಷರ ವಿರೋಧಿಗಳು. ನೋಡಿ ಇಲ್ಲಿ ಸಿಖ್ ವಾಯುವ್ಯ ಭಾರತದಲ್ಲಿ ಬರ್ತದೆ. ಸಿಖ್ ರಾಜ್ಯಗಳನ್ನು ಪಂಜಾಬ್, ಹರಿಯಾಣ ಈ ಕಡೆ ಬರ್ತದೆ, ಈ ಭಾಗ ಪಂಜಾಬ್ ಅಂತ ಬರ್ತದೆ. ಸೊ ಆಮೇಲೆ 19ನೇ ಶತಮಾನದ ಆರಂಭದಲ್ಲಿ ನೋಡಿ, ಈ ಭಾಗದಲ್ಲಿ 19ನೇ ಶತಮಾನದ ಆರಂಭದಲ್ಲಿ ಈ ರಣಜಿತ್ ಸಿಂಗನು ಪ್ರವರ್ಧಮಾನಕ್ಕೆ ಬರ್ತಾನೆ, ಅಧಿಕಾರವನ್ನು ಪಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾನೆ. ಸೊ ಇಲ್ಲಿ ಏಳಿಗೆಗೆ ಒಂದು ರೀತಿ ಹೆಸರನ್ನ ಪಡ್ಕೊಳ್ಳುವಂತ ಕೆಲಸ ಮಾಡ್ತಾರೆ ರಣಜಿತ್ ಸಿಂಗ್ ನೋಡಿ, ಇವರು ಬಹಳಷ್ಟು ಫೇಮಸ್, ನೆನ್ಪಿಟ್ಕೋಬೇಕು ಮಕ್ಕಳೇ, ಸಿಖ್ರಲ್ಲಿ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥವನು. ಸೊ ಇವನು ಪ್ರವರ್ಧಮಾನಕ್ಕೆ ಬಂದ ಮೇಲೆ ರಣಜಿತ್ ಸಿಂಗ ನನ್ನ ಸಿಖ್ಖರನ್ನು ನೋಡಿ, ಅವನೇನ್ ಮಾಡ್ದ,
ಸಿಖ್ಖರನ್ನ ಸಂಘಟಿಸುವಂತ ಕೆಲಸಗಳನ್ನ ಮಾಡಿ ಯಶಸ್ವಿಯಾದ ಒಂದು ಪ್ರಮುಖ ನಾಯಕನ ಸ್ಥಾನವನ್ನು ಅವನು ಪಡ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾನೆ. ಹಂಗಾಗಿ ರಣಜಿತ್ ಸಿಂಗ್ ಸಿಖ್ಖರಲ್ಲಿ ಬಹಳಷ್ಟು ಯಶಸ್ವಿ ನಾಯಕನಾಗಿ ನಮಗೆ ಕಂಡು ಬರ್ತಾನೆ. ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಭಾಗದವರೆಗೂ ಕೂಡ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಕೈಗೊಳ್ತಾರೆ. ಮತ್ತೆ ಗೆಲ್ಲಬೇಕಲ್ವಾ, ಆಧಿಪತ್ಯ ಸ್ಥಾಪನೆ ಮಾಡಬೇಕಲ್ವಾ. ಸೊ ಹಾಗಾಗಿ ಇವರು ಕಂಟಿನ್ಯೂ ಆಗಿ ಆ ಯುದ್ಧಗಳನ್ನು ಮಾಡ್ತಾನೆ ಬಂದರು. ಯುದ್ಧಗಳನ್ನು ಮಾಡಿ ಗೆದ್ದ ಮೇಲೆ ಅವ್ರದ್ದೇ ಆಡಳಿತ ಆಗುತ್ತಲ್ವಾ. ಹಾಗಾಗಿ 18, 19ನೇ ಶತಮಾನ ಬಹುತೇಕವಾಗಿ ಯುದ್ಧಗಳನ್ನೇ ಇವರು ಮಾಡ್ತಾ ಬಂದರು. ಯಾರು? ಬ್ರಿಟಿಷರು. ಸೊ ಇವರು ಈ ಸಾಮ್ರಾಜ್ಯ ವಿಸ್ತರಣೆಗಾಗಿ ಆ ಯುದ್ಧಗಳನ್ನು ಮಾಡೋ ಜೊತೆಗೆ ಬೇರೆ ಬೇರೆ ನೀತಿಗಳನ್ನು ಕೂಡ ಇವರು ಏನ್ ಮಾಡ್ತಾ ಬಂದ್ರು, ಜಾರಿಗೆ ಬಂದ್ರು. ಯಾರು? ಬ್ರಿಟಿಷರು. ಎಸ್, ವೆರಿ ಗುಡ್. ಸೊ ಯಾವುದಕ್ಕಾಗಿ? ಸಾಮ್ರಾಜ್ಯ ವಿಸ್ತರಣೆಗಾಗಿ. ಸೊ ಹಾಗಾದ್ರೆ ನೋಡೋಣ, ಈಗ ಸಾಮ್ರಾಜ್ಯ ವಿಸ್ತರಣೆಗಾಗಿ ಜಾರಿಗೆ ತಂದಂತ ನೀತಿಗಳು ಯಾವ್ಯಾವು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಮಕ್ಕಳೇ. ವೆರಿ ಇಂಪಾರ್ಟೆಂಟ್ ನೋಡಿ, ಸಹಾಯಕ ಸೈನ್ಯ ಪದ್ಧತಿ, ಸಬ್ಸಿಡರಿ ಅಲಯನ್ಸ್ ಅಂತ ಕರಿತೀವಿ, ಸಹಾಯಕ ಸೈನ್ಯ ಪದ್ಧತಿ. ಅದ್ರ ಬಗ್ಗೆ ನಾನು ಪೂರ್ಣ ಮಾಹಿತಿ ಮುಂದೆ ಹೇಳ್ತೀನಿ. ಎರಡನೇದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್. ಓಕೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ನೋಡಿ, ಇದು ನೋಡ್ತಾ ಇದ್ದೀರಿ, ಪಿಕ್ಚರ್ ನೋಡ್ತಾ ಇದ್ದೀರಿ. ನೋಡಿ, ಇವು ಮುಖ್ಯವಾಗಿ ಎರಡು ಅಂಶಗಳನ್ನ ಇಟ್ಕೊಂಡು ಅವರು ಮತ್ತೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವೆರಡೂ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಅವು ಸಹಾಯಕ ಸೈನ್ಯತೆ ಬಂತು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಸೊ ಇವರು ಸಾಮ್ರಾಜ್ಯ ಮತ್ತು ಜೊತೆ ನೋಡಿ, ಆಗ್ಲೇ ಹೇಳಿದೆ, ಸಾಮ್ರಾಜ್ಯ ವಿಸ್ತರಣೆಗಾಗಿ ಬ್ರಿಟಿಷರು ನಡೆಸಿದಂಥ ಯುದ್ಧಗಳನ್ನ ಈಗ ನಾವು ಕುರಿತು ಮಾತನಾಡ್ತಾ ಹೋಗೋಣ. ನಾನು ಆಗ್ಲೇನೆ ಹೇಳಿದೆ, 18ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಬ್ರಿಟಿಷರು ಭಾರತದ ದಕ್ಷಿಣ ಮತ್ತು ಪಶ್ಚಿಮ ವಾಯುವ್ಯ ಭಾಗಗಳಲ್ಲಿ ಯುದ್ಧಗಳನ್ನ ನಡೆಸ್ತಾರೆ. ಕಾರಣ ಇಷ್ಟೇ, ಸಾಮ್ರಾಜ್ಯ ವಿಸ್ತರಣೆಯ ಒಂದು ದೃಷ್ಟಿಯಿಂದ. ಸೊ ಹಾಗಾದ್ರೆ ಅಂತ ಯುದ್ಧಗಳು ಯಾವ್ಯಾವ ಅನ್ನೋದು ನೋಡೋದಾದ್ರೆ, ಮೊದಲನೇದು 3 ಆಂಗ್ಲೋ ಮರಾಠ ಯುದ್ಧಗಳು, 1, 2 ಮತ್ತು 3 ಆಂಗ್ಲೋ ಮರಾಠ ಯುದ್ಧಗಳನ್ನ ನಡೆಸ್ತಾರೆ. ಎರಡನೇದು 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೀತದೆ. ಆಂಗ್ಲೋ ಮೈಸೂರು ಯುದ್ಧಗಳು ಅಂದ್ರೆ, ಆಂಗ್ಲೋ ಅಂದ್ರೆ ಯಾರೋ ಬ್ರಿಟಿಷರು, ನೆನ್ಪಿಟ್ಕೋಬೇಕು. ಅಂದ್ರೆ ಯಾರೋ ಇನ್ನೊಬ್ರು ಯಾರೋ ಮೈಸೂರಿನವರು, ಈ ಕಡೆ ಬಂದ್ರೆ ಮರಾಠವರು. ಓಕೆ, ಆಂಗ್ಲೋ ಅಂದ್ರೆ ಬ್ರಿಟಿಷರು ಇರ್ತದೆ, ಅದಕ್ಕೆ ಅದನ್ನ ಆಂಗ್ಲೋ ಮೈಸೂರು ಅಂತ ಕರಿತೀವಿ. ಮರಾಠರ ಜೊತೆ ನಡೆಸಿದ್ರಿಂದ ಅದನ್ನ ಆಂಗ್ಲೋ ಮರಾಠ ಯುದ್ಧಗಳನ್ನ ಕರಿತೀವಿ. ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೂರನೇದು 2 ಆಂಗ್ಲೋ ಸಿಖ್ ಯುದ್ಧಗಳು. ಆಂಗ್ಲೋ ಸಿಖ್ಖರೊಂದಿಗೆ ನಡೆಸಿದ್ರಿಂದ ಅವ್ರನ್ನ ಆಂಗ್ಲೋ ಸಿಖ್ ಯುದ್ಧಗಳಂತ ಕರಿತೀವಿ. ಸೊ ಇಷ್ಟು ಯುದ್ಧಗಳನ್ನ ನಡೆಸಿ ಸಂಪೂರ್ಣ ಬಹುತೇಕ ಭಾರತವನ್ನ ಕವರ್ ಮಾಡುವಷ್ಟರ ಮಟ್ಟಿಗೆ ಬೆಳೆದರು. ಅಲ್ಲಿ ಅಧಿಪತ್ಯವನ್ನು ಸ್ಥಾಪಿಸುವ ಮಟ್ಟಕ್ಕೆ ಬ್ರಿಟಿಷರು ಬೆಳವಣಿಗೆಯನ್ನು ಕಾಣ್ತಾ ಬಂದರು ಮಕ್ಕಳೇ. ಸೊ ಆ ಯುದ್ಧಗಳ ಬಗ್ಗೆ ಈಗ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಮೊದಲನೇದು ಆಂಗ್ಲೋ ಮರಾಠ ಯುದ್ಧಗಳು. ಯಾವುವು? ಸೊ ನೋಡ್ಕೋಬೇಕು ಮಕ್ಕಳೇ, ಇವನ್ನ 2 ಮಾರ್ಕ್ಸ್ 3 ಮಾರ್ಕ್ಸಿಗೆ ಕೇಳ್ತಿರ್ತಾರೆ, ಕಾರಣ ಪರಿಣಾಮವನ್ನು ಕೇಳ್ತಿರ್ತಾರೆ, ನೋಡ್ಕೋಬೇಕು ಸರಿಯಾಗಿ. ಸೊ ಈ ಮೊದಲನೇ ಆಂಗ್ಲೋ ಮರಾಠ ಯುದ್ಧ 1775ರಿಂದ 1782ರವರೆಗೆ ಮೊದಲ ಆಂಗ್ಲೋ ಮರಾಠ ಯುದ್ಧ ನಡೀತದೆ. ಸೊ ಅದಕ್ಕೆ ಕಾರಣಗಳು ಏನೇನೇನು ಅಂತ ನೋಡೋದಾದ್ರೆ, ನೋಡಿ, ಬ್ರಿಟಿಷರ ಆಶ್ರಯದಲ್ಲಿದ್ದಂತಹ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂನನ್ನು ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದಲ್ಲಿ ಕೂರಿಸ್ತಾರೆ. ಯಾವುದಕ್ಕೆ? ಅವನ ರಾಜನಾಗಿ ಕೂರಿಸ್ತಾರೆ. ಯಾರನ್ನ? 2ನೇ ಶಾ ಆಲಂನನ್ನ. ಎಲ್ಲಿದ್ರ ಅವ್ರು ಮೊದಲನೇ ಕರ್ನಾಟಕ ಯುದ್ಧಗಳು ನಡಿಬೇಕಾದಾಗ ಇವ್ರನ್ನ ಸೆರೆ ಹಿಡಿದಿದ್ರು ಗೊತ್ತಾ, 2ನೇ ಶಾ ಆಲಂನನ್ನ. ಸೊ ಹಾಗಾಗಿ ಮತ್ತೆ ಅವರ ಆಶ್ರಯದಲ್ಲಿದ್ದಂತಹ ಈ 2ನೇ ಶಾ ಆಲಂನ ಕರ್ಕೊಂಬಂದು ಮರಾಠರು ಮತ್ತೆ ದೆಹಲಿಯ ಸಿಂಹಾಸನದಲ್ಲಿ ಇವ್ರನ್ನ ಅಲಂಕಾರ ಅಂದ್ರೆ ರಾಜನಾಗಿ ಕೂಡಿರಿಸ್ತಾರೆ. ಸೊ ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದಂತಹ ಕೋರಾ ಮತ್ತು ಅಹಮದಾಬಾದ್ಗಳನ್ನ ಮರಾಠರಿಗೆ ಕೊಟ್ಟನು. ಮೊದಲಿಗೆ ಅವನು ಕೊಟ್ಟಿದ್ದ ನೋಡಿ, ಸೋತಾಗ ಅವ್ರಿಗೆ ಕೊಟ್ಟಿದ್ದ ಕೋರಾ ಮತ್ತು ಅಹಮದಾಬಾದ್ಗಳನ್ನ ಅವ್ನು ಕೊಟ್ಟಿದ್ನಲ್ಲ, ಮತ್ತೆ ಆ ಪ್ರದೇಶಗಳನ್ನ ಅವಾಗ ಇವ್ರನ್ನ ರಾಜನಾಗಿ ಕೂರಿಸಿದ್ರಿಂದ ಮತ್ತೆ ಆ ಬಳುವಳಿಯಾಗಿ ಕೋರಾ ಮತ್ತು ಅಹಮದಾಬಾದ್ಗಳನ್ನ ಮತ್ತೆ ಅವ್ರ ಮರಾಠರಿಗೆ ಕೊಡ್ತಾನೆ. ಸೊ ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ ಬೆಳವಣಿಗೆ ಆಗ್ಲಿಕ್ಕೆ ಕಾರಣ ಆಯ್ತು. ನೋಡಿ, ಇದುವರೆಗೆ ಇವ್ರು ತೆಗೆದಿದ್ದ ಬ್ರಿಟಿಷರು ತೆಗೆದಿದ್ದಂತ ಈ ಪ್ರದೇಶಗಳನ್ನು ಮತ್ತೆ ಅವನಿಗೆ ಕಿತ್ಕೊಟ್ಟಿದ್ರಿಂದ ಮರಾಠರಿಗೂ ಮತ್ತು ಬ್ರಿಟಿಷರ ನಡುವೆ ಏನಾಯ್ತು, ವೈರತ್ವ ಬೆಳಿಲಿಕ್ಕೆ ಕಾರಣ ಆಯ್ತು ಅನ್ನುವಂಥದ್ದು. ನೋಡಿ, ತಿಳ್ಕೊಳ್ತಾ ಹೋಗ್ಬೇಕು ಮಕ್ಕಳೇ ಒಂದೊಂದಾಗಿ. ಮತ್ತೆ ನೋಡಿ, ಮತ್ತೊಂದು ಮುಂದೆ ನೋಡ್ತಾ ಹೋದ್ರೆ ಮರಾಠರ ಬಲಿಷ್ಠ ಪೇಶ್ವೆಯಾಗಿದ್ದಂಥ ಪೇಶ್ವೆ ಮಾಧವರಾವ್ ಅಂತ ಕರಿತೀವಿ, ನೆನ್ಪಿಟ್ಕೋಬೇಕು ಮಕ್ಕಳೇ. ಸೊ ಇದೇ ಸಮಯದಲ್ಲಿ ಅವನು ತೀರ್ಕೊಳ್ತಾನೆ. ಅಂತ ಮೋಸ್ಟ್ ಏನ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಅವನು ಈ ಪೇಶ್ವೆ ಮಾಧವರಾವ್ ತೀರ್ಕೊಂಡಿದ್ರಿಂದ ಮರಾಠರಿಗೆ ಇದು ತುಂಬಲಾರದಂತ ನಷ್ಟ ಆಗ್ತದೆ. ಸೊ ಅವಾಗ ಪೇಶ್ವೆಯ ಸ್ಥಾನ ಅಲ್ಲಿ ಏನಾಗುತ್ತೆ, ಖಾಲಿಯಾಗತ್ತೆ. ಸೊ ಪೇಶ್ವೆಯ ಸ್ಥಾನಕ್ಕೆ ಅವನ ತಮ್ಮನಾದಂತಹ ನಾರಾಯಣರಾಯ ಅಂತ ಅಂತೇಳಿ ಅವನು ಬರ್ತಾನೆ. ಸೊ ಬಂದರೂ ಕೂಡ ಅವನ ಚಿಕ್ಕಪ್ಪನಾಗಿರ್ತಕ್ಕಂಥ ರಘೋಬ ಅಥವಾ ರಘುನಾಥ ರಾವ್ ಅವನನ್ನ ಕೊಲೆ ಮಾಡ್ತಾನೆ. ಸೊ ಅವ್ರ ಮಗ ನೋಡಿ, ಅವ್ರ ತಮ್ಮನ ನಾರಾಯಣ ರಾವ್ ಬರ್ತಾನೆ. ಸೊ ಅವನನ್ನ ಯಾರು ಕೊಲೆ ಮಾಡ್ತಾರೆ? ಅವನ ಚಿಕ್ಕಪ್ಪನಾಗಿರ್ತಕ್ಕಂಥ ರಘೋಬ ಅಂತ ಕರೀತಾರೆ, ಅಥವಾ ರಘುನಾಥ ರಾವ್ ಅಂತ ಕರೀತಾರೆ. ಅವನು ಇವನನ್ನ ನಾರಾಯಣರಾಯನನ್ನ
ಕೊಲೆಯನ್ನು ಮಾಡ್ತಾನೆ. ಸೊ ಕೊಲೆ ಇದರಿಂದ ಪೇಶ್ವೆ ಸ್ಥಾನಕ್ಕೆ ಒಂದು ಕಲಹ ಏರ್ಪಡುತ್ತೆ. ಸೊ ಕಿತ್ತಾಟ ಅನ್ನುವಂಥದ್ದು, ಯಾಕೆಂದ್ರೆ ಕೂಡ ಅವನು ಸತ್ತೋದ್ಮೇಲೆ ಮತ್ತೆ ಯಾರು ಕೂರ್ಬೇಕು ಅನ್ನುವಂಥದ್ದು ಇರುತ್ತಲ್ವಾ. ಸೊ ಹಾಗಾಗಿ ಆ ಒಂದು ಕಲಹ ಇತ್ತಲ್ಲಿ. ಓಕೆ, ಮರಾಠರ ಒಂದು ಸ್ಥಾನ, ಒಂದು ನಾಯಕನ ಸ್ಥಾನಕ್ಕೆ ಕಲಹ ಏರ್ಪಡುತ್ತೆ. ಅಂತಹ ಸಂದರ್ಭದಲ್ಲಿ ನಾನಾ ಫಡ್ನವೀಸ್, ಇಲ್ಲಿ ಕಾಣ್ತಾ ಇದ್ದಾರೆ ನೋಡಿ, ನಾನಾ ಫಡ್ನವೀಸ್ ಅಂತ ಕರಿತೀವಿ. ಸೊ ಇವರ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನದ ಆಕಾಂಕ್ಷಿಯಾದಂತಹ ರಘೋಬನ ಬದಲು, ಯಾಕೆಂದ್ರೆ ರಘೋಬ ಕೊಲೆ ಮಾಡಿ ನಾವು ಬರಬೇಕು ಅಂತ ಬಂದವನು, ಆ ರಘೋಬನ ಬದಲು ನಾರಾಯಣ ರಾಯನ ಮಗ, ಆಕ್ಚುಲಿ ಅವ್ನು ನಾರಾಯಣ ಹೋದ ಅಂದ್ರೆ ನಾರಾಯಣನ ಮಗನಿಗೆ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಇವರೇನ್ ಮಾಡಿದ್ರು, ಅವನ ಮಗನಾಗಿರ್ತಕ್ಕಂಥ 2ನೇ ಮಾಧವರಾವ್ಗೆ ಮರಾಠರ ಒಕ್ಕೂಟವನ್ನ ಕೊಡಬೇಕು ಅಂತೇಳಿ ಒಂದು ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಯಾರು? ಇವರ ನಾಯಕತ್ವದಲ್ಲಿ. ಯಾರ ನಾಯಕತ್ವದಲ್ಲಿ? ನಾನಾ ಫಡ್ನವೀಸನ ನಾಯಕತ್ವದಲ್ಲಿ. ನೋಡಿ, ಇವೆಲ್ಲ ಕಾರಣಗಳನ್ನು ನಮ್ಗೆ ಕಂಡು ಬರ್ತದೆ. ಹಾಗಾಗಿ ಮರಾಠ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಸಿಗದಂತಹ ರಘೋಬನು ಅವಾಗ ಅವನೇನ್ ಮಾಡ್ದ, ಅವನಿಗೆ ಆಸೆ ಇತ್ತಲ್ವಾ, ನಾನು ಸ್ಥಾನಕ್ಕೆ ಕೂರ್ಬೇಕು ಅಂತ. ಅವನೇನ್ ಮಾಡ್ದ, ರಘೋಬನು ಬ್ರಿಟಿಷರ ಬೆಂಬಲವನ್ನು ಕೋರ್ತಾನೆ. ಇದೇ ಅವಕಾಶ ಕಾಯ್ತಾ ಇದ್ರು ಅವರು ಯುದ್ಧವನ್ನು ಮಾಡಲಿಕ್ಕೆ, ಈ ಮರಾಠರನ್ನು ಗೆಲ್ಲಿಕ್ಕೆ. ಅವ್ರಿಗೆ ನೋಡಿ, ಅದಕ್ಕೆ ಹೇಳ್ತಾ ಏನೇನು ಹೇಳ್ತಾರಲ್ಲ, ವೈದ್ಯರು ಹೇಳಿದ್ದು ಹಾಲುವನ್ನ, ರೋಗಿ ವಹಿಸಿದ್ದು ಹಾಲುವನ್ನ ಅಂತಾರಲ್ಲ, ಆ ರೀತಿ ಆಯ್ತು. ಸೊ ಹಾಗಾಗಿ ರಘೋಬ ಯಾವಾಗ ಬ್ರಿಟಿಷರ ಬೆಂಬಲವನ್ನು ಕೊಡ್ತಾನೆ. ಸೊ ಇಂಥ ಸಂದರ್ಭದಲ್ಲಿ ಬ್ರಿಟಿಷರು ಈ ಸಂದರ್ಭವನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳುವಂತಹ ಒಂದು ಯೋಚನೆಯನ್ನು ಕೂಡ ಅವರು ಮಾಡ್ತಾರೆ. ಸೊ ಸಪೋರ್ಟ್ ಮಾಡುವ ನೆಪದಲ್ಲಿ ಮರಾಠರವನ್ನು ಗೆಲ್ಲಬಹುದು ಅನ್ನುವಂತಹ ಒಂದು ಪ್ಲಾನ್ ಕೂಡ ಅವರಿಗೆ ಇತ್ತು. ಹೀಗೆ ಒಂದು ಕಾರಣಗಳು, ಈ ತರದ ಸಣ್ಣ ಪುಟ್ಟ ಕಾರಣಗಳು ನೋಡಿ ಹಿನ್ನಡೆ ನೋಡಿ, ಅಂದ್ರೆ ಮರಾಠರ ಒಂದು ಪೇಶ್ವೆಯ ಸ್ಥಾನಕ್ಕಿದ್ದಂತಹ ಈ ಸಂಘರ್ಷ ಏನಿದೆಯಲ್ಲ, ಇದು ಮುಖ್ಯ ಕಾರಣ ಆಗುತ್ತೆ ಮಕ್ಕಳ, ಇದು ಮುಖ್ಯ ಕಾರಣ. ಸೊ ಅದು ನೆನ್ಪಿಟ್ಕೋಬೇಕು. ಸೊ ಈ ಒಂದು ಕಾರಣ ಯುದ್ಧ ಆಗ್ಲಿಕ್ಕೆ ಆರಂಭ ಆಗುತ್ತೆ. ಸೊ ಈಗ ನಾವು ಯುದ್ಧದ ನಡೆ, ಅಂದ್ರೆ ಯುದ್ಧದಲ್ಲಿ ಏನೇನಾಯ್ತು, ಯಾರು ಗೆದ್ರು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಬ್ರಿಟಿಷರು ಮತ್ತು ಮರಾಠರ ಒಕ್ಕೂಟಗಳ ನಡುವೆ 1775ರಿಂದ 1782ರವರೆಗೆ ನಡೆದಂತಹ ದೀರ್ಘ ಯುದ್ಧದಲ್ಲಿ ಮರಾಠರು ಪ್ರಾರಂಭಿಕವಾದಂತಹ ಯಶಸ್ಸನ್ನು ಅವರು ಸಾಧಿಸ್ತಾರೆ. ಸೊ ಅದರಲ್ಲಿ ಮರಾಠರು ಮೊದಲಿಗೆ ಆರಂಭದಲ್ಲಿ ಗೆಲುವನ್ನು ಸಾಧಿಸ್ತಾ ಬರ್ತಾರೆ. ಕೊನೆಯಲ್ಲಿ ಮರಾಠರು ಯುದ್ಧದಲ್ಲಿ ಸೋಲನ್ನು ಅನುಭವಿಸ್ತಾರೆ, ಕೊನೆಗೆ ಸೋಲನ್ನು ಅನುಭವಿಸ್ತಾರೆ. ಸೊ ಒಟ್ಟಾರೆ ಇದರಲ್ಲೂ ಕೂಡ ಬಹುತೇಕವಾಗಿ ಬ್ರಿಟಿಷರು ಏನಾದ್ರು ಜಯಬೇರಿಯನ್ನ ಸಾಧಿಸಿದ್ರು ಅನ್ನುವಂಥದ್ದು ಕೂಡ. ಸೊ ಇದರ ಪರಿಣಾಮಗಳನ್ನು ನೋಡೋದಾದ್ರೆ ಇದಕ್ಕೆ ಇನ್ನೂ ಸ್ವಲ್ಪ ಕೆಲವೊಂದು ಅಂಶಗಳನ್ನು ಹೆಚ್ಚಿಗಾಗಿ ನಮ್ಮ ಪುಸ್ತಕದಲ್ಲಿ ಇನ್ನೂ ಸಿಗುತ್ತೆ ಮ್ಯಾಟ್ರ್ ಸ್ವಲ್ಪ ಮಟ್ಟಿಗೆ. ಸೊ ಇಷ್ಟು ಮುಖ್ಯವಾಗಿ ನಾನು ಮೇನ್ ಇರತಕ್ಕಂಥ ಅಂಶಗಳನ್ನು ನಾನು ಹೇಳ್ತಾ ಹೋಗಿರ್ತೀನಿ. ಸೊ ಪರಿಣಾಮಗಳನ್ನು ನೋಡೋದಾದ್ರೆ ಏನೇನು ಪರಿಣಾಮಗಳನ್ನು ಬಹುತೇಕವಾಗಿ ನೋಡ್ಕೋಬೇಕು ಮಕ್ಕಳೇ, ಇಂಪಾರ್ಟೆಂಟ್ ಇರ್ತದೆ. ಮರಾಠರು ಈ ಸಂದರ್ಭದಲ್ಲಿ ಸೋಲನ್ನು ಅನುಭವಿಸಿದ್ರು. ಯಾರು ಅಂತ ಗೊತ್ತಲ್ವಾ? ಮರಾಠರು ಸೋಲನ್ನು ಅನುಭವಿಸ್ತಾರೆ, ಬ್ರಿಟಿಷರು ಜಯಬೇರಿಯನ್ನು ಸಾಧಿಸ್ತಾರೆ. ಸೊ ಪರಿಣಾಮವಾಗಿ ನೋಡೋದಾದ್ರೆ ಮರಾಠರು ಅಹಮದಾಬಾದನ್ನ ಇದರಲ್ಲಿ ಕಳ್ಕೊಳ್ತಾರೆ. ಮುಖ್ಯವಾದಂತಹ ಅಹಮದಾಬಾದ್ ಪ್ರದೇಶವನ್ನ ಕಳ್ಕೊಳ್ತಾರೆ. ಸೊ ಮರಾಠ ಒಕ್ಕೂಟವು ಬ್ರಿಟಿಷರೊಂದಿಗೆ ಸಾಲ್ಬಾಯಿ ಒಪ್ಪಂದವನ್ನು ಮಾಡಿಕೊಂಡಿತ್ತು. ವೆರಿ ಇಂಪಾರ್ಟೆಂಟ್, ನೋಡ್ಕೋಬೇಕು, ಸಾಲ್ಬಾಯಿ ಒಪ್ಪಂದ. ಸೊ ಈ ಮೊದಲ ಆಂಗ್ಲೋ ಮರಾಠ ಯುದ್ಧದಲ್ಲಿ ಸಾಲ್ಬಾಯಿ ಒಪ್ಪಂದವನ್ನು ಮಾಡಿಕೊಳ್ತಾರೆ ಬ್ರಿಟಿಷರೊಂದಿಗೆ. 2ನೇ ಮಾಧವರಾವ್ನನ್ನ ಪೇಶ್ವೆಯಾಗಿ ನೇಮಿಸಲಾಯಿತು. ಸೊ ಅವ್ರ ತೀರ್ಮಾನದ ಪ್ರಕಾರ 2ನೇ ಮಾಧವರಾವ್ನನ್ನೇ ಪೇಶ್ವೆಯಾಗಿ ನೇಮಿಸ್ತಾರೆ. ಸೊ ಮುಂದೆ ಅದು ಗೊತ್ತಾಗುತ್ತೆ ನಿಮ್ಗೆ ಏನಾಗ್ತಾ ಹೋಗುತ್ತೆ ನೋಡಿ. ಅಲ್ಲಿ ಆಕ್ಚುಲಿ ರಘೋಬನಿಗೆ ಕೊಡ್ಬೇಕಾಗಿತ್ತು ಅಂತ ಇತ್ತು. ಸೊ ಆದ್ರೆ ಸಮಾಧಾನಕ್ಕಾಗಿ ಅವ್ರು 2ನೇ ಮಾಧವರಾವ್ನನ್ನೇ ಇಲ್ಲಿ ಪೇಶ್ವೆಯಾಗಿ ಏನ್ ಮಾಡ್ತಾರೆ, ನೇಮಿಸ್ತಾರೆ. ಸೊ ಈಗ ನೆಕ್ಸ್ಟ್ ನಾನು ಇಷ್ಟು ನಮಗೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ಗಮನಿಸಬಹುದು. ಸೊ ಈಗ ನಾವು ಲಾರ್ಡ್ ವೆಲ್ಲೆಸ್ಲಿ 1798ರಿಂದ 1805 ಮತ್ತು ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ ಆಗಲೇ ಹೇಳಿದ್ದೆ ನಾನು. ಬ್ರಿಟಿಷರ ವಿಸ್ತರಣಾ ನೀತಿಗೆ ಬಳಸಿಕೊಂಡಂತಹ ಪ್ರಮುಖ 2 ಅಸ್ತ್ರಗಳು ಇದೊಂದು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಸೊ ಅದರಲ್ಲಿ ಈಗ ನಾನು ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೇನೆ ಮಕ್ಕಳೇ, ಸಂಪೂರ್ಣವಾಗಿ ಗಮನಿಸ್ತಾ ಹೋಗ್ಬೇಕು. ಲಾರ್ಡ್ ವೆಲ್ಲೆಸ್ಲಿಯ ಸಾಮ್ರಾಜ್ಯ ವಿಸ್ತರಣೆ ನೀತಿಗೆ ಬಳಸಿದಂತಹ ಒಂದು ಪ್ರಮುಖ ಅಸ್ತ್ರ ಇದಾಗಿದೆ. ಲಾರ್ಡ್ ವೆಲ್ಲೆಸ್ಲಿಯು ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬಂದ ಮೇಲೆ ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆಯ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾ ಬಂತು ಅನ್ನುವಂಥದ್ದು 2 ಮಾತಿಲ್ಲ. ಅಷ್ಟರ ಮಟ್ಟಿಗೆ ಬ್ರಿಟಿಷರ ಒಂದು ಬೆಳವಣಿಗೆ, ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡ್ತಾ ಬಂದ ಈ ಲಾರ್ಡ್ ವೆಲ್ಲೆಸ್ಲಿ. ಸೊ ಇವನ ಆಗಮನದ ಹೊತ್ತಿಗೆ ಬಲಿಷ್ಠ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲ ಆಗಿದ್ವು. ಯಾಕೆಂದ್ರೆ ಅಲ್ಲಿ ಪೇಶ್ವೆಯ ಸ್ಥಾನಕ್ಕೆ ಮತ್ತೊಂದು ಈ ತರದ ಕಿತ್ತಾಟಗಳು, ಒಳಜಗಳಗಳು ಇತ್ತಲ್ಲಿ. ಸೊ ಹಾಗಾಗಿ ಈ ದುರ್ಬಲ ಆಗಿದ್ದರಿಂದ ಇವನ ವಿಸ್ತರಣಾ ನೀತಿಗೆ ಇದು ಅನುಕೂಲಕರವಾದಂಥ ವಾತಾವರಣವೂ ಕೂಡ ಆಗಿತ್ತು. ಹಂಗಾಗಿ ಅದನ್ನು ಬಳಸ್ಕೊಂಡ ಸರಿಯಾಗಷ್ಟೇ. ಸೊ ಸಾಮ್ರಾಜ್ಯ ವಿಸ್ತರಣೆ ಮಾಡಲಿಕ್ಕೆ ಅವನು ಅನುಸರಿಸಿದಂಥ 3 ವಿಧಾನಗಳು, ಮುಖ್ಯವಾಗಿ 3 ವಿಧಾನಗಳನ್ನು ಅನುಸರಿಸ್ತಾನೆ. ಅದರಲ್ಲಿ ಈಗ ಇದು ಒಂದು ಯಾವುದು ಈಗ ಹೇಳ್ತೇನೆ, 3 ಯಾವ ಅಂತ ಹೇಳ್ತೇನೆ. ಅದರಲ್ಲಿ ಮುಖ್ಯವಾಗಿರೋದೇ ಸಹಾಯಕ ಸೈನ್ಯ ಪದ್ಧತಿ. ಅದಕ್ಕೆ ಸಂಬಂಧಪಟ್ಟ ನಾವು ಪಿಕ್ಚರ್ ಅನ್ನು ಕೊಟ್ಟಿರ್ತೀನಿ.
ಸೊ ಹೊಸ ರಾಜ್ಯಗಳ ಮೇಲಿನ ಯುದ್ಧಗಳು, ಹೊಸ ರಾಜ್ಯಗಳು ಯಾವ್ಯಾವ ಇದಾವೋ ಅವು ಯಾವ ಸ್ಟ್ರಾಂಗ್ ಇರಲ್ಲ ಅವ್ರ ಮೇಲೆ ವೀಕ್ ಇರ್ತಕ್ಕಂಥವ್ರ ಮೇಲೆ ಯುದ್ಧವನ್ನು ಮಾಡಿ ಹಂಗೆ ಗೆಲ್ಲಬೇಕು ಅನ್ನುವಂಥದ್ದು. ಸೊ ಬಲಿಷ್ಠವಾಗಿರ್ತಕ್ಕಂಥದ್ರ ಮೇಲೆ ಪ್ಲಾನ್ ಮಾಡೋದು ಅಥವಾ ಇನ್ನೊಂದು ರೀತಿಯಲ್ಲಿ ಗೆಲ್ಲುವಂಥ ಕೆಲಸ. ಸೊ ಮೂರನೇದು, ಈಗಾಗಲೇ ಕಂಪನಿ ಅಧೀನಕ್ಕೆ ಒಳಪಟ್ಟಿರುವಂಥ ರಾಜ್ಯಗಳನ್ನ ನೇರ